ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ರೌಡಿಸಂಗೆ ಕೊನೆನೇ ಇಲ್ವಾ? ಜೈಲಿನ ಹೊರಗೂ ರೌಡಿಸಂ, ಒಳಗೂ ಕೂಡ ರೌಡಿಸಂ ಮಾಡಿದ್ದಕ್ಕೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಿತ್ತಾ? ಈಗ ಯಾವ್ದ್ರಲ್ಲಿ ತಗ್ಲಾಕಂಡ್ರಪ್ಪ ನೋಡ್ತಾ ಹೋಗೋಣ ಬನ್ನಿ. ಜೈಲಿನ ಹೊರಗೂ ರೌಡಿಸಂ, ಒಳಗೂ ರೌಡಿಸಂ ತೋರಿಸಿದ್ರಾ? ಒಂದ್ ವೇಳೆ ಹೌದು ಅನ್ನೋದಾದ್ರೆ ಶೀಘ್ರದಲ್ಲೇ ಮತ್ತೊಂದು ಸಂಕಷ್ಟಕ್ಕೆ ಗುರಿ ಆಗ್ತಾರೆ ದರ್ಶನ್ ಅವರು. ಶೀಘ್ರದಲ್ಲೇ ದಾಸನಿಗೆ ಶಾಕ್ ಕೊಡ್ತಾರ ಹಾಗಾದ್ರೆ ಜೈಲಧಿಕಾರಿಗಳು? ಸಹ ಖೈದಿಗಳ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಘಟನೆ ಕುರಿತು ವರದಿಯನ್ನ ಜೈಲಧಿಕಾರಿ ಅಂಶು ಕುಮಾರ್ ಕೇಳಿದ್ದಾರೆ. ಬ್ಯಾರೆಕ್ನಲ್ಲಿ ಏನೆಲ್ಲ ಆಯ್ತು, ಯಾರ ಮೇಲೆ ಹಲ್ಲೆ ಆಯ್ತು, ದರ್ಶನ್ ಬಿಹೇವಿಯರ್ ಇದ್ರ ಬಗ್ಗೆಯೂ ಕೂಡ ಇದೀಗ ವರದಿಯನ್ನ ಕೇಳಿದಾರಂತೆ ಜೈಲಿನ ಎಸ್ಪಿ. ಮತ್ತೊಂದು ಸೆಲ್ ಬಳಿ ಇದ್ದಂತಹ ಸಿಬ್ಬಂದಿಗೂ ಶಾಕ್. ಅಂದ್ರೆ ಮತ್ತೊಂದು ಕಡೆ ಅವತ್ತು ಯಾರೆಲ್ಲ ಸೆಲ್ ಬಳಿ ಇದ್ರು ಸಿಬ್ಬಂದಿಗಳು, ಅವ್ರಿಗೂ ಕೂಡ ಬಹುಶಃ ಸಂಕಷ್ಟದ ದಿನಗಳು ಎದುರಾಗ್ಬೋದು. 1 ತಿಂಗಳ CCTV ಹಾಗೂ ಬಾಡಿ ವರ್ನ್ ಕ್ಯಾಮ್ರಾ, ಅಂದ್ರೆ ತಮ್ಮ ಜೇಬಿನ ಬಳಿ ಹಾಕೊಂಡಿರ್ತಿದ್ರಲ್ಲ ಬಾಡಿ ವರ್ನ್ ಕ್ಯಾಮ್ರಾ, ಅದರ ಫುಟೇಜ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ವಿಡಿಯೋ ಜೊತೆಗೆ ಸಿಬ್ಬಂದಿ ಹೇಳಿಕೆ ಕೂಡ ಕೊಡೋಕೆ ಸೂಚನೆ ಕೊಟ್ಟಿದ್ದು 1 ವಾರದ ಒಳಗೆ ವರದಿ ಕೊಡೋಕೆ ಅಂಶು ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ ವೇಳೆ ನಿಜ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಸಾಕ್ಷ್ಯಗಳು ಸಿಕ್ಕರೆ ದರ್ಶನ್ ಅವ್ರಿಗೆ ಮತ್ತೊಂದು ರೀತಿಯ ಸಂಕಷ್ಟ. ಇಲ್ಲಿ ತನಕ ಬೆಡ್ಶೀಟ್ ಕೊಡಿ, ತಲೆದಿಂಬು ಕೊಡಿ, TV ಕೊಡಿ, ಸಿಗರೇಟ್ ಕೊಡಿ ಅಂತ ಕೇಳಿದ್ದಾಯ್ತು. ಒಂದೊಂದಕ್ಕೂ ಮಕ್ಕಳು ಥರ ಹಠ ಮಾಡಿ ಪಟ್ಟು ಹಿಡಿದು ಕೇಳಿಸ್ಕೊಳ್ಳುವ ಪರಿಸ್ಥಿತಿಗೆ ತಂದ್ಕೊಂಡಿದ್ರು ದರ್ಶನ್. ಹೊರಗೆ ರಾಜಂತರ ಇದ್ರು, ನೋ ಡೌಟ್. ಬಟ್ ಆ ರೌಡಿಸಂ ಬಿಹೇವಿಯರ್ ಇನ್ನೂ ಬದಲಾಗಿಲ್ವಾ ಜೈಲಿನ ಒಳಗೋದ್ರು ಅನ್ನುವಂತಹ ಪ್ರಶ್ನೆ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ SK ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಅದೇನೋ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ಜಾಯಮಾನಕ್ಕೆ ಏನಾದ್ರು ಈ ಕೇಸ್ ಸಿಗ್ತಾ ಇದೆಯಾ? ಡೀಟೇಲ್ಸ್ ಏನಿದೆ? ಯಾವಾಗ, ಯಾರಿಗೆ ಹೊಡೆದಿದ್ರು, ಯಾಕೆ ಹೊಡೆದಿದ್ರು? ಇದೇ 4 ದಿನಗಳ ಹಿಂದೆ ಏನು ದರ್ಶನ್ ಟಾಯ್ಲೆಟ್ ಕ್ಲೀನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಸಹ ಖೈದಿಗಳಾಗಿರ್ತಕ್ಕಂಥ ಅನುಪ್ ಕುಮಾರ್ ಮತ್ತೆ ಜಗದೀಶ್ಗೆ ಹೊಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತಂತ ಜೈಲಿನ ನೂತನ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್ ಆಗಿರ್ತಕ್ಕಂಥ ಅಂಶು ಕುಮಾರ್ ಅಂತ ಅಧಿಕಾರಿ ಈಗ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಘಟನೆ ಕುರಿತು 1 ವಾರದ ಒಳಗಡೆ ಒಂದು ವರದಿಯನ್ನ ಸಲ್ಲಿಸಬೇಕು. ಆ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಜಗಳ ಆಯ್ತು, ಜಗಳ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ಕರ್ತವ್ಯದಲ್ಲಿದ್ದು, ವಾರ್ಡನ್ ಇರ್ಬೋದು ಅಥವಾ ಬೇರೆ ಬ್ಯಾರಕ್ ನೋಡ್ಕೊಳ್ತಕ್ಕಂಥ ಸಿಬ್ಬಂದಿಗಳು ಯಾರ್ಯಾರಿದ್ರು, ಯಾವ ವಿಚಾರಕ್ಕೆ ಜಗಳ ಆಯ್ತು ಅಂತಕ್ಕಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಇವರು ಏನು ಬಾಡಿ ಕ್ಯಾಮ್ರಾವನ್ನ ಅಳವಡಿಸ್ಕೊಂಡಿರ್ತಾರೆ, ಅದರಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ವರದಿಯನ್ನ ಕೊಡ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಇಲ್ಲಿ ಪದೇ ಜೈಲಿನಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಹಲವಾರು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದ, ಕನಿಷ್ಠ ಸೌಲಭ್ಯಗಳನ್ನ ಕೋರಿ ಆಗ್ತಾ ಇದ್ರು. ಆದ್ರೆ ಈಗ ತುಂಬಾ ಟೈಟ್ ಆಗಿದೆ ಅಲ್ಲಿನ ಪರಿಸ್ಥಿತಿ. ಯಾವುದೇ ರೀತಿಯಾದಂತ ರಾಜತೀತ್ಯವನ್ನ ನೀಡ್ತಾ ಇಲ್ಲ. ಜೊತೆಗೆ ಅವರ ಕೆಲಸಗಳನ್ನ, ಅವರ ಬ್ಯಾರೆಕ್ ನಲ್ಲಿ ಇರ್ತಕ್ಕಂಥ ಸ್ವಚ್ಛತಾ ಕಾರ್ಯಗಳನ್ನ ಅವರೇ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ದರ್ಶನ್ ಅಲ್ಲಿ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳೋಕೆ ಅಸಾಧ್ಯವಾದ ಹಿನ್ನೆಲೆಯಲ್ಲಿ ಏನು ಈ ತರ ಒಂದು ಕೃತ್ಯಗಳಿಗೆ ಅವತ್ತು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿರ್ಬೋದು ಅಥವಾ ಅದನ್ನ ಕೊಲೆ ಮಾಡಿದಿರ್ಬೋದು, ಸಾಕ್ಷಿಗಳನ್ನ ನಾಶಪಡಿಸೋದಕ್ಕೆ ಸಹಕಾರ ಕೊಟ್ಟಂತ ಆರೋಪಿಗಳೇನಿದ್ರು ಅವರ ವಿರುದ್ಧವೇ ಈಗ ತಿರುಗಿ ಬಿದ್ದು ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು, ಜೊತೆಗೆ ಅವ್ರು ಮಲಗಿದ್ದಂತ ಸಂದರ್ಭದಲ್ಲಿ ಒದ್ದು ಅವರನ್ನ ನಿದ್ದೆಯಿಂದ ಎಬ್ಬಿಸ್ತಕ್ಕಂಥ ಒಂದು ಕೃತ್ಯಗಳು ಸಹ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂತೆ ಈಗ ಏನು ವರದಿ ಕೇಳಿದರೆ, ವರದಿ ಬಂದಂತ ಬಳಿಕ ಮುಂದೆ ಈ ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ಅಲ್ಲೂ ಏನು ರ್ಯಾಗಿಂಗಿಗೆ ಇಳಿದು ಬಿಟ್ರ ದರ್ಶನ್ ಅವರು? ನೋಡೋಣ, ಪೂರಕವಾದ ಸಾಕ್ಷಿ ಸಿಗೋ ತನಕ ಹಿಂಗೆ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳೋದು ತಪ್ಪಾಗುತ್ತೆ. ಈಗ ಕೇಳಿ ಬರ್ತಾ ಇರೋದು ಆರೋಪಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಒದಗಿಸಿದ್ರೆ ವಾಟ್ ನೆಕ್ಸ್ಟ್ ಕಾದ್ ನೋಡೋಣ.